ನೀವು ಎಷ್ಟಾದರೂ ಹಾಕ್ಕೋಬೋದು. ನಾನಿಲ್ಲಿ ಆರ್ಚ್ಗೆ 9 ಹಾಕ್ತಾಯಿದ್ದೀನಿ. ಮಿಡಲಲ್ಲಿ ಬೇಕಾದರೆ ಒಂದು ಸ್ಮಾಲ್ ಬೀಡ್ನು ನಾವು ಹಾಕ್ಕೋಬೋದು. ಈ ಥರ 9 ಟ್ರಿಬಲ್ ಕ್ರೋಶೆಟ್ ಹಾಕಿಬಿಟ್ಟು ಇನ್ನು ಪಕ್ಕದಲ್ಲೇ ಕಾಣೋ 5 ಚೈನ್ ಮಿಡಲಲ್ಲಿ ಹೋಗಿ ದಾರ ತೊಗೊಂಬಂದು ಇಲ್ಲಿ ಮಿಡಲಲ್ಲಿ ಹೋಗಿ ದಾರ ತೊಗೊಂಡ್ಬಂದು ನಾವು 2 ಚೈನ್ಸ್ ಇರುತ್ತೆ, ಒಂದು ಮಾಡಬೇಕು. ಫಸ್ಟು ಅಲ್ಲೂ ನಾವು 3 ಸಿಂಗಲ್ ಚೈನ್ ಹಾಕಿದ್ವಿ, ಅದೇ ಥರ ಇಲ್ಲೂ 3 ಸಿಂಗಲ್ ಚೈನ್ ಹಾಕಿ ಲಾಕ್ ಮೇಲೆ ಲಾಕ್ ಮಾಡಬೇಕು. ಲಾಕ್ ಮೇಲೆ ಲಾಕ್ ಮಾಡಿ ನೆಕ್ಸ್ಟು ಮತ್ತೆ 5 ಚೈನ್ಸ್ ಹಾಕಬೇಕು. 5 ಚೈನ್ಸ್ ಇದು ನಾವು ಕುಚ್ಚು ಹಾಕಲಿಕ್ಕೆ ಯೂಸ್ ಮಾಡ್ತೀನಿ. 5 ಚೈನ್ ಹಾಕಿಬಿಟ್ಟು ಲಾಕ್ ಮೇಲೆ ಲಾಕ್ ಮಾಡಬೇಕು. ಇಲ್ಲಿ ಕಾಣಿಸುತ್ತಲ್ಲ, ಲಾಕ್ ಮೇಲೆ ಲಾಕ್ ಮಾಡಿ ನೋಡಿ ಫ್ರೆಂಡ್ಸ್, ಇದು ಡಿಸೈನ್ ಈ ಥರ ಕಾಣಿಸ್ತಾ ಇದೆ. ಲಾಸ್ಟ್ಗೆ ನಾವು ಇದೇನು 5 ಚೈನ್ಸ್ ಹಾಕಿ ಬಿಟ್ಟಿರ್ತೀವಲ್ಲ, ಇಲ್ಲಿ ನಾವು ಕುಚ್ಚನ್ನ ಕಟ್ಟಬೇಕಾಗುತ್ತೆ. ಸೊ ನಾನು ನಿಮಗೆ ಅದು ಕುಚ್ಚು ಕಟ್ಬಿಟ್ಟು ಎಂಡಲ್ಲಿ ಯಾವ ಥರ ಕಾಣಿಸುತ್ತೆ ಅಂತ ತೋರಿಸ್ತೀನಿ. ನೋಡಿ, ಈ ಥರ 157 ದಾರ ತೊಗೊಂಡಿದ್ದೀನಿ. ಅದನ್ನು ಡಬಲ್ ಮಾಡಿದರೆ 300 ಆಗುತ್ತೆ. ಅದು ಹಾಕ್ಬಿಟ್ಟು ಚಿಕ್ಕದಾಗಿ ಬೇಬಿ ಕುಚ್ಚು ಕಟ್ಟಿದ್ದೀನಿ. ನೋಡಿ ಫ್ರೆಂಡ್ಸ್, ಈ ಥರ ಎಷ್ಟು ಕ್ಯೂಟಾಗಿ ಕಾಣ್ತಾ ಇದೆ. ಸೊ ಈ ಥರ ನಾರ್ಮಲ್ ಹಾಕೋದಕ್ಕಿಂತ ಈ ಥರ ಸ್ಲ್ಯಾಂಟ್ ಆರ್ಚ್ ಹಾಕಿಬಿಟ್ಟು ಅದಕ್ಕೆ ಈ ಥರ ಆರ್ಚ್ ಹಾಕಿದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಡಿಸೈನು. ನೋಡಿ, ಅದೇ ಸೇಮ್ ಡಿಸೈನ್ಗೆ ನಾನು ಮಿಡಲಲ್ಲಿ ಈ ಥರ ಸ್ಮಾಲ್ ಬೀಡ್ಸ್ ಯೂಸ್ ಮಾಡಿದ್ದೀನಿ. ನಿಮಗೆ ಬೇಕು ಅಂದರೆ ನೀವು ಯೂಸ್ ಮಾಡ್ಕೊಳ್ಳಿ. ನಿಮಗೆಲ್ಲ ಈ ಡಿಸೈನ್ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಡಿಸೈನ್ಗೆ ಒಂದು ಲೈಕ್ ಕೊಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.